ಮಕ್ಕಳೇ ಎಲ್ಲ ಹೇಗಿದ್ದೀರಾ? ಇವತ್ತು ಪಂಚತಂತ್ರ ಕಥೆಯ ಮತ್ತೊಂದು ಒಳ್ಳೆಯ ನೀತಿ ಇರುವಂಥ ಕಥೆ ಜೊತೆಗೆ ಬಂದಿದ್ದೀನಿ. ಈ ಕಥೆಯ ಹೆಸರು ಹಂಸ ಮತ್ತು ಗೂಬೆ. ಗೂಬೆ ಅಂದರೆ ಔಲ್, ಹಂಸ ಅಂದರೆ ಸ್ವ್ಯಾನ್. ಸ್ವ್ಯಾನ್ ಆ್ಯಂಡ್ ಔಲ್. ಏನು ಈ ಕಥೆ ಅಂತ ತಿಳ್ಕೊಳ್ಳೋಣ. ಒಂದು ಸುಂದರವಾದ ಸರೋವರ ಇರುತ್ತೆ. ಸರೋವರ ಅಂದರೆ ಲೇಕ್. ಆ ಸರೋವರದಲ್ಲಿ ಒಂದು ಹಂಸ ವಾಸವಾಗಿರುತ್ತೆ. ಆ ಹಂಸ ಬಹಳ ಶಾಂತ ಸ್ವಭಾವದಾಗಿರುತ್ತೆ. ಹಾಗೆ ಬುದ್ಧಿವಂತ ಹಂಸ ಆಗಿರುತ್ತೆ. ಆ ಸರೋವರದ ಬಳಿ ಒಂದು ಮರ ಇರುತ್ತೆ. ಆ ಮರದ ಮೇಲೆ ಒಂದು ಗೂಬೆ ಕೂಡ ವಾಸ ಆಗಿರುತ್ತೆ. ಗೂಬೆ ನಿಮಗೆ ಗೊತ್ತಲ್ವಾ? ರಾತ್ರಿ ಹೊತ್ತು ಮಾತ್ರ ಅದು ಚಲಿಸ್ತಾ ಇರುತ್ತೆ. ಹಂಸ ಬೆಳಗಿನ ದಿನಗಳಲ್ಲಿ ಚಲಿಸ್ತಾ ಇರುತ್ತೆ. ಒಮ್ಮೆ ಒಂದು ದಿನ ಗೂಬೆ ಹಂಸವನ್ನು ನೋಡಿ ಕೇಳುತ್ತೆ, ನೀನು ಯಾಕೆ ಬರೀ ಬೆಳಗ್ಗೆ ಹೊತ್ತು ಅಂದರೆ ದಿನದಲ್ಲಿ ಮಾತ್ರ ಓಡಾಡ್ತೀಯ? ರಾತ್ರಿ ಹೊತ್ತು ಯಾಕೆ ಓಡಾಡಲ್ಲ ನೀನು? ರಾತ್ರಿ ಎಷ್ಟು ಸುಂದರ ಆಗಿರುತ್ತೆ ಅಂತ ಹೇಳುತ್ತೆ ಗೂಬೆ. ಆಗ ಹಂಸ ಹೇಳುತ್ತೆ ಗೂಬೆಗೆ, ನನಗೆ ಸೂರ್ಯನ ಬೆಳಕು ಅಂದರೆ ಇಷ್ಟ. ರಾತ್ರಿಯ ಕತ್ತಲೆ ನನಗೆ ಅಷ್ಟೊಂದು ಆಗಲ್ಲ, ನನಗೆ ಸೂಕ್ತ ಅಲ್ಲ. ಅದರಿಂದ ನಾನು ರಾತ್ರಿ ಹೊತ್ತು ಓಡಾಡಲ್ಲ ಅಂತ ಹೇಳುತ್ತೆ. ಆವಾಗ ಗೂಬೆ ವಾದ ಮಾಡೋಕ್ಕೆ ಶುರು ಮಾಡುತ್ತೆ, ನನ್ನ ಮಾತೇ ಸರಿ. ರಾತ್ರಿ ಹೊತ್ತೇ ತಂಪಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ನಾನು ಸಾಬೀತು ಮಾಡ್ತೀನಿ, ಬೇಕಾದ್ರೆ ನಿಮಗೆ ಪ್ರೂವ್ ಮಾಡ್ತೀನಿ. ಹಂಸ, ನೀನು ರಾತ್ರಿ ಹೊತ್ತು ಹೊರಗಡೆ ಬಂದು ಓಡಾಡು ಅಂತ ಹಂಸಕ್ಕೆ ಗೂಬೆ ಹೇಳುತ್ತೆ. ಈ ಮಾತನ್ನು ಕೇಳಿ ಹಂಸ ಏನು ಮಾಡುತ್ತೆ, ಒಂದು ರಾತ್ರಿ ಆಚೆ ಬರುತ್ತೆ. ಆಚೆ ಬಂದು ಹಾರಕ್ಕೆ ಶುರು ಮಾಡುತ್ತೆ. ಹಾರಿದಾಗ ಅದು ಒಂದು ಮರದ ಕೊಂಬೆ ತಗಲಿ ಅದಕ್ಕೆ ತಲೆಗೆ ಪೆಟ್ಟು ಬಿದ್ದು ಕೆಳಗಡೆಗೆ ಬೀಳುತ್ತೆ. ಆವಾಗ ಅದನ್ನು ನೋಡಿ ಗೂಬೆ ನಗುತ್ತೆ. ಆವಾಗ ಹಂಸ ಅರ್ಥ ಮಾಡ್ಕೊಳ್ಳುತ್ತೆ, ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸ್ವಭಾವ ಮತ್ತು ಪರಿಸರ ಸೂಕ್ತ ಅಂತ. ಅಂದರೆ ಎಲ್ಲರಿಗೂ ಅವರದೇ ಆದ ಲಿಮಿಟೇಷನ್ಸ್ ಇರುತ್ತೆ. ಗೂಬೆ ಯಾಕೆ ರಾತ್ರಿ ಹೊತ್ತು ಚೆನ್ನಾಗಿದೆ ಅಂತ ಹೇಳ್ತು ಅಂದರೆ, ಅದಕ್ಕೆ ಬೆಳಗ್ಗೆ ಹೊತ್ತು ಕಣ್ಣು ಕಾಣಲ್ಲ. ಬೆಳಗಿನ ಪ್ರಪಂಚ ಗೂಬೆ ನೋಡಿಲ್ಲ. ಅದ್ರ ನೋಡಿರೋದು ರಾತ್ರಿಯ ಪ್ರಪಂಚ ಅಷ್ಟೇ. ಹಂಸ ಬೆಳಗಿನ ಪ್ರಪಂಚ ನೋಡಿದೆ, ಸೂರ್ಯನ ನೋಡಿದೆ. ಅದಕ್ಕೆ ರಾತ್ರಿಯ ಪ್ರಪಂಚದಲ್ಲಿ ಕತ್ಲೆಯಲ್ಲಿ ಕಾಣೋದಿಲ್ಲ. ಸೊ ಇದೆಲ್ಲ ಹಂಸದ ಲಿಮಿಟೇಷನ್ಸ್ ಮತ್ತು ಗೂಬೆಯ ಲಿಮಿಟೇಷನ್ಸ್. ಇದರಿಂದ ನೀತಿ ಏನು ಅಂದರೆ ಮಕ್ಕಳೇ, ಯಾರಿಗೆ ಯಾವುದು ಸೂಕ್ತವೋ ಅದನ್ನು ಅನುಸರಿಸಬೇಕು. ಆದರೆ ಇತರರ ಮಾರ್ಗವನ್ನು ಅಂಧವಾಗಿ ಅನುಸರಿಸಬಾರ್ದು. ಅಂದರೆ ಬ್ಲೈಂಡ್ಲಿ ಫಾಲೋ ಅದರ್ಸ್ ಮಾಡಬಾರ್ದು. ಈ ಮಾಡೋದ್ರಿಂದ ಅಪಾಯಕಾರಿ ಆಗಿರುತ್ತೆ ಮಕ್ಕಳೇ. ಅಂದರೆ ಯಾರೋ ಒಬ್ಬ ಸ್ವಿಮ್ ಮಾಡ್ತಾನೆ ಅಂತ ನೀವು ಸ್ವಿಮ್ ಮಾಡೋಕ್ಕೆ ಹೋಗಬಾರ್ದು, ಈಜೋದಕ್ಕೆ ಹೋಗಬಾರ್ದು. ಯಾರೋ ಸಂಗೀತ ಕಲಿತಾನೆ ಅಂತ ನೀವು ಸಂಗೀತ ಕಲಿಯಕ್ಕೆ ಹೋಗಬಾರ್ದು. ಯಾರೋ ನೃತ್ಯ ಕಲಿಯಕ್ಕೆ ಹೋಗ್ತಾರೆ ಅಂತ ನೀವು ನೃತ್ಯ ಕಲಿಯಕ್ಕೆ ಹೋಗಬಾರ್ದು. ನಿಮ್ಗಾಗುತ್ತಾ, ಅದರಿಂದ ನಿಮಗೆ ದೇಹ ಸಪೋರ್ಟ್ ಮಾಡುತ್ತಾ, ಅದೆಲ್ಲ ತಿಳ್ಕೊಂಡು ಆ ರೀತಿಯಾದ ವಿದ್ಯೆಯನ್ನು ನೀವು ಕಲ್ತ್ಕೋಬೇಕು. ನೀವು ನಿಮ್ಮ ಲಿಮಿಟೇಷನ್ಸ್ನ ಪುಟ್ಟ ವಯಸ್ಸಿಂದನೇ ತಿಳ್ಕೋಬೇಕು ಮಕ್ಕಳೇ. ಇದು ಈ ಒಂದು ಕಥೆಯ ನೀತಿ. ಧನ್ಯವಾದಗಳು.